ಶಾಸಕರಿಗೆ ಕುಪೇಂದರ್ ರೆಡ್ಡಿ ಆಮಿಷವೊಡ್ಡಿದ್ದಾರೆ ಅನ್ನುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಂಪರ್ಕ ಮಾಡಿರೋದನ್ನ ಒಪ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ನಡುವೆ ಏನು ಮಾತುಕತೆ ಆಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣೆಗೆ ನಿಂತಂಥವರು ಶಾಸಕರ ಹತ್ರ ಬಂದು ನಮಗೆ ಮತ ಹಾಕಿ ಅಂತ ಕೇಳೋದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನುವಂತಹ ಮಾತನ್ನ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಹೇಳಿದ್ದಾರೆ. ಈಗಾಗಲೇ ಪಕ್ಷೇತರ ಶಾಸಕರಿಗೆ ಆಮಿಷವೊಡ್ಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಕಾಂಗ್ರೆಸ್ ಹರಿಹಾಯ್ತಾ ಇದೆ. ಇದರ ಮಧ್ಯೆ ಪಕ್ಷೇತರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೊಟ್ಟಿರುವಂತಹ ಈ ಹೇಳಿಕೆ ಈಗ ಮತ್ತೆ ಹಲವು ರಾಜಕೀಯ ಆಯಾಮಗಳ ಚರ್ಚೆಗೆ ವೇದಿಕೆ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂಥದ್ದು, ಚುನಾವಣೆಗೆ ನಿಂತಂಥವ್ರು ಬಂದು ಸಂಪರ್ಕ ಮಾಡಿ ನಮಗೆ ಮತ ಹಾಕಿ ಅಂತ ಕೇಳೋದು ತಪ್ಪಿದೆಯಾ? ನಾವು ಯಾವುದೇ ಆಮಿಷಕ್ಕೆ ಒಳಗಾಗಿಲ್ಲ, ಯಾರು ಆಮಿಷವನ್ನು ಒಡ್ಡಿಲ್ಲ ಅಂತ ಹೇಳಿದ್ದಾರೆ. ದುಡ್ಡು ಕೊಟ್ಟಿದ್ದಾರಾ, ಬೆದರಿಕೆ ಹಾಕಿದಾರಾ, ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ ಒಂದು ನಿಮಿಷ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ಫಸ್ಟ್ ವಿಷಯ ಕರೆಕ್ಟು, ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನೆರಡು ವಿಷಯ, ನನಗೆ ಯಾರು ಬೆದರಿಕೆನೂ ಹಾಕಿಲ್ಲ, ದುಡ್ಡು ಆಫರ್ ಮಾಡಿಲ್ಲ, ಅಷ್ಟೇ. ದೂರು ಕೊಟ್ಟಿದ್ದಾರೆ, ಅದು ಯಾಕೆ ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮಾಡಿರೋದು ಅವರು. ನಂದೊಬ್ಬಂದೇ ವಿಷಯದಕ್ಕೆ ಅವರು ಇದಕ್ಕೆ ಫೈರ್ ಹಾಕಿಲ್ಲ. ಎಲ್ಲ ವಿಷಯದ ಬೇರೆಯವ್ರಗಳಿಗೆ ಏನೇನಾಗಿದೆ ನನಗೆ ಗೊತ್ತಿಲ್ಲ, ಆಯ್ತಲ್ವೇ? ಅದನ್ನೆಲ್ಲ ಸೇರಿಸ್ಕೊಂಡು ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಬಟ್ ನಾನು ಹೇಳ್ತೀನಲ್ಲ, ಒಂದು ಹೈ ಡ್ರಾಮಾ ಇದು. ನಾರ್ಮಲ್ ಆಗಿ ಎಲೆಕ್ಷನ್ ನಡೆಸ್ಕೊಂಡು ಹೋಗ್ಬೋದು, ಯಾಕೆ ಇಷ್ಟು ಲೆವೆಲಲ್ಲಿ ಈ ಥರ ನಡೆಯುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಅದಕ್ಕೆ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ನಮ್ಮ ತಂದೆ ತೀರೋದಾಗ 2 ಸತಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಗದೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಎಲ್ಲ ಲೀಡರ್ಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ ಥರ ನಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ದುಡ್ಡು ಕೊಟ್ಟಿದ್ದಾರಾ, ಬೆದರಿಕೆ ಹಾಕಿದ್ದಾರಾ, ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ ಒಂದು ನಿಮಿಷ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ಫಸ್ಟ್ ವಿಷಯ ಕರೆಕ್ಟು. ಕಾಂಟ್ಯಾಕ್ಟ್ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ. ಆನಂದ್, ಪಕ್ಷೇತರ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ, ಬೆದರಿಕೆ ಇದೆ, ಹಾಗೆ ಹೀಗೆ ಅಂತ ದೂರು ಕೊಡುವ ಕೆಲಸ ಕಾಂಗ್ರೆಸ್ನಿಂದ ಆಯಿತು. ಈಗ ಸ್ವತಃ ಪಕ್ಷೇತರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಆ ರೀತಿ ಯಾವುದು ನಡೆದಿಲ್ಲ, ಎಲೆಕ್ಷನ್ ನಿಂತವರು ಬಂದು ಮತ ಕೇಳಿದ್ರೆ ತಪ್ಪೇನು ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಾರೆ ಕಾಂಗ್ರೆಸ್ನವ್ರೀಗ? ಶ್ರೀಪಾದ್ ಪಟೇಲ್, ಏನು ರಾಜ್ಯಸಭೆ ಚುನಾವಣೆಗೆ ಏನು ಆಮಿಷ ಬರ್ತಾ ಇದೆ, ಅದರಲ್ಲೂ ಕೂಡ ಪಕ್ಷೇತರ ಶಾಸಕರಿಗೆ ಕೋಟಿಗಟ್ಟಲೆ ಆಮಿಷ ನೀಡುವ ಜೊತೆಗೆ ಮತ ಹಾಕಲಿಲ್ಲ ಅಂದರೆ ನಾವು ನಿಮ್ಮ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ಮಂಡ್ಯ ಕ್ಷೇತ್ರದ ಶಾಸಕ ಗಣಿಕುಮಾರ್ ಅವರು ದೂರನ್ನು ಕೊಟ್ಟಿದ್ರು. ಈಗಾಗಲೇ ಈ ಸಂಬಂಧ FIR ಕೂಡ ದಾಖಲಾಗಿದೆ. ಈ ಬಗ್ಗೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಇವತ್ತು ಪ್ರತಿಕ್ರಿಯೆ ನೀಡಿ ನಮಗೆ ಯಾವುದೇ ರೀತಿಯ ಆಮಿಷ ಬಂದಿಲ್ಲ, ಅದರಲ್ಲೂ ಕೂಡ 10 ಕೋಟಿ ಆಮಿಷವನ್ನು ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ನೀಡಲಾಗಿದೆ ಅನ್ನೋದು ವಿಚಾರವಾಗಿ ಅವರು ಈ ವಿಚಾರವನ್ನು ತಳ್ಳಿ ಹಾಕಿರುವಂಥದ್ದು. ಚುನಾವಣೆ ಅಂತ ಸಂದರ್ಭದಲ್ಲಿ ಪಕ್ಷೇತರರನ್ನು ಸಾಮಾನ್ಯವಾಗಿ ಮತವನ್ನು ಕೇಳ್ತಾರೆ, ಅದೇ ರೀತಿ ನನ್ನನ್ನು ಸಂಪರ್ಕಿಸಿ ಮತ ಕೇಳಿರೋದು ನಿಜ, ಆದರೆ ಯಾವುದೇ ರೀತಿಯ ಆಮಿಷ ಆಗಲಿ ಬೆದರಿಕೆ ಆಗಲಿ ಹಾಕಿಲ್ಲ. ಹೀಗಾಗಿ ಈ ದೂರು ಕೊಟ್ಟಿರೋದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿರುವಂಥದ್ದು. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಗಣಿಗ ರವಿ ಅವ್ರನ್ನ ಸಮರ್ಥಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅವರು ದೂರು ಕೊಡೋಕ್ಕೂ ಮೊದಲೇ ನಮ್ಮನ್ನು ಸಂಪರ್ಕ ಮಾಡಿದರು. ಆ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಯಾರನ್ನಾರ ಕಾಂಟ್ಯಾಕ್ಟ್ ಮಾಡಿದ್ರಾ ಅಂತ ಕೇಳಿದರು. ಹೌದು ಅಂತ ಹೇಳಿದೆ. ಆದರೆ ಆಮಿಷ ನೀಡಿರುವಂಥ ವಿಚಾರವಾಗಿ ಅವ್ರ ಜೊತೆ ಏನೂ ಹೇಳಿರಲಿಲ್ಲ. ಆದರೆ ನಮ್ಮ ಪ್ರೊಟೆಕ್ಟ್ ಮಾಡೋ ನಿಟ್ಟಿನಲ್ಲಿ ಅವರು ದೂರನ್ನು ಕೊಟ್ಟಿದ್ದಾರೆ. ದೂರು ಕೊಟ್ಟಿರೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋ ಹೇಳೋಕೆ ಮೂಲಕ ಒಂದು ಕಡೆ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಸಮರ್ಥಿಸ್ಕೊಳ್ಳೋ ಜೊತೆಗೆ ಆಮಿಷ ಒಡ್ಡಿರುವಂಥ ವಿಚಾರವನ್ನು ತಳ್ಳಿ ಹಾಕಿದ್ದಾರೆ ಶ್ರೀಪಾದ್. ಆದರೆ ಈ ವಿಚಾರವಾಗಿ ಗಣಿಗ ರವಿ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರೆ, ಅದ್ರ ಜೊತೆಗೆ ಯಾವ ರೀತಿ ಅವರು ಮುಂದಿನ ನಡೆ ಇರ್ತದನ್ನ ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ.